ಕೊಡಗು ಜಿಲ್ಲೆಯಲ್ಲೂ ಮಳೆಯಿಂದ ಅಪಾರ ಹಾನಿಯಾಗಿದ್ದು ಜನ ಒದ್ದಾಡುವಂತಾಗಿದೆ. ಇಂದು ಸಮಸ್ಯೆ ಆಲಿಸಲು ಬಂದ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು ಅವರಿಗೆ ಜನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸೋಮವಾರಪೇಟೆ ತಾಲೂಕಿನ ಜಂಬೂರಿಗೆ ಬೋಸರಾಜ್ ಆಗಮಿಸಿದ್ರು. ಈ ವೇಳೆ ಇಲ್ಲಿ ಕುಡಿಯುವ ನೀರಿಲ್ಲ, ವಿದ್ಯುತ್ ಕೂಡ ಇಲ್ಲ. ಎಂಎಲ್ಸಿ ಜಿಲ್ಲಾಧಿಕಾರಿಗೆ ಹೇಳಿದ್ರೂ ಪ್ರಯೋಜನವಾಗಿಲ್ಲ ಎಂದು ಸಚಿವರನ್ನ ಸುತ್ತುವರೆದು ಜನ ಆಕ್ರೋಶ ಹೊರಹಾಕಿದ್ರು. ಜನ ಕೂಗಾಡುತ್ತಿದ್ದಂತೆ ಬೋಸರಾಜ್ ಸ್ಥಳದಿಂದ ಕಾಲ್ಕಿತ್ತರು. ಒಂದು ಜಾಗ ಇಲ್ಲ, ಮತ್ತೆ ಯಾವುದೂ ಇಲ್ಲ. ಅಪ್ಲಿಕೇಶನ್ ಕೊಟ್ಟಿದ್ವಿ, 10 ಅಪ್ಲಿಕೇಶನ್ ಸೈನ್ ಕೊಟ್ಟಿದ್ವಿ. ಅಲ್ಲಿ ಇದೆ, ₹300 ದುಡ್ಡು. ಕೊಡಗು ಜಿಲ್ಲೆಯಲ್ಲೂ ಮಳೆಯಿಂದ ಅಪಾರ ಹಾನಿಯಾಗಿದ್ದು ಜನ ಒದ್ದಾಡುವಂತಾಗಿದೆ. ಇಂದು ಸಮಸ್ಯೆ ಆಲಿಸಲು ಬಂದ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು ಅವರಿಗೆ ಜನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸೋಮವಾರಪೇಟೆ ತಾಲೂಕಿನ ಜಂಬೂರಿಗೆ ಬೋಸರಾಜ್ ಆಗಮಿಸಿದ್ರು. ಈ ವೇಳೆ ಇಲ್ಲಿ ಕುಡಿಯುವ ನೀರಿಲ್ಲ, ವಿದ್ಯುತ್ ಕೂಡ ಇಲ್ಲ. ಎಂಎಲ್ಸಿ ಜಿಲ್ಲಾಧಿಕಾರಿಗೆ ಹೇಳಿದ್ರೂ ಪ್ರಯೋಜನವಾಗಿಲ್ಲ ಎಂದು ಸಚಿವರನ್ನ ಸುತ್ತುವರೆದು ಜನ ಆಕ್ರೋಶ ಹೊರಹಾಕಿದ್ರು. ಜನ ಕೂಗಾಡುತ್ತಿದ್ದಂತೆ ಬೋಸರಾಜ್ ಸ್ಥಳದಿಂದ ಕಾಲ್ಕಿತ್ತರು. ಒಂದು ಜಾಗ ಇಲ್ಲ, ಮತ್ತೆ ಯಾವುದೂ ಇಲ್ಲ. ಅಪ್ಲಿಕೇಶನ್ ಕೊಟ್ಟಿದ್ವಿ, 10 ಅಪ್ಲಿಕೇಶನ್ ಸೈನ್ ಕೊಟ್ಟಿದ್ವಿ. ಅಲ್ಲಿ ಇದೆ, ₹300 ದುಡ್ಡು. ಕೊಡಗು ಜಿಲ್ಲೆಯಲ್ಲೂ ಮಳೆಯಿಂದ ಅಪಾರ ಹಾನಿಯಾಗಿದ್ದು ಜನ ಒದ್ದಾಡುವಂತಾಗಿದೆ. ಇಂದು ಸಮಸ್ಯೆ ಆಲಿಸಲು ಬಂದ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು ಅವರಿಗೆ ಜನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸೋಮವಾರಪೇಟೆ ತಾಲೂಕಿನ ಜಂಬೂರಿಗೆ ಬೋಸರಾಜ್ ಆಗಮಿಸಿದ್ರು. ಈ ವೇಳೆ ಇಲ್ಲಿ ಕುಡಿಯುವ ನೀರಿಲ್ಲ, ವಿದ್ಯುತ್ ಕೂಡ ಇಲ್ಲ. ಎಂಎಲ್ಸಿ ಜಿಲ್ಲಾಧಿಕಾರಿಗೆ ಹೇಳಿದ್ರೂ ಪ್ರಯೋಜನವಾಗಿಲ್ಲ ಎಂದು ಸಚಿವರನ್ನ ಸುತ್ತುವರೆದು ಜನ ಆಕ್ರೋಶ ಹೊರಹಾಕಿದ್ರು. ಜನ ಕೂಗಾಡುತ್ತಿದ್ದಂತೆ ಬೋಸರಾಜ್ ಸ್ಥಳದಿಂದ ಕಾಲ್ಕಿತ್ತರು. ಒಂದು ಜಾಗ ಇಲ್ಲ, ಮತ್ತೆ ಯಾವುದೂ ಇಲ್ಲ. ಅಪ್ಲಿಕೇಶನ್ ಕೊಟ್ಟಿದ್ವಿ, 10 ಅಪ್ಲಿಕೇಶನ್ ಸೈನ್ ಕೊಟ್ಟಿದ್ವಿ. ಅಲ್ಲಿ ಇದೆ, ₹300 ದುಡ್ಡು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.